ಶಿಕ್ಷಕರ ಶ್ರಮ ಹಳ್ಳಿಯ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ. ಶಿಕ್ಷಕರ ಇಚ್ಛಾಶಕ್ತಿ, ಸಮುದಾಯದ ಸಹಭಾಗಿತ್ವ ಇದ್ದರೆ ಸರ್ಕಾರಿ ಶಾಲೆಯನ್ನು ಹೇಗೆ ಅಭಿವೃದ್ಧಿ ಸಾಧ್ಯ ಎಂಬುದಕ್ಕೆ ತಾಲೂಕಿನ ಎಂ. ರಾಂಪುರ ಸರ್ಕಾರಿ ಶಾಲೆ ನಿದರ್ಶನವಾಗಿದೆ. ಗ್ರಾಮ್ಯ ಶಾಲೆಯಾಗಿದ್ದರೂ ಮೂಲಸೌಕರ್ಯಗಳು ನಗರದ ಖಾಸಗಿ ಶಾಲೆಗಳನ್ನು ಮೀರಿಸುವಂತಿದೆ. ಗಮನಾರ್ಹವಾದ ಈ ಬದಲಾವಣೆಗೆ ಶಿಕ್ಷಕ ರಾಜು ಭೀಮಪ್ಪ ರಾಠೋಡ್ ಇವರ ಇಚ್ಛಾಶಕ್ತಿಗೆ ಸಮುದಾಯದ ಬೆನ್ನೆಲುಬಾಗಿ ನಿಂತಿದೆ. ಏಕೋಪಾಧ್ಯಾಯ ಈ ಶಾಲಾ ಶಿಕ್ಷಕನಿಗೆ ಗೋಪಮ್ಮ ಹರಿಜನ್ ಹಾಗೂ ಮಲ್ಲಪ್ಪ ತಿಮ್ಮಾಪುರ ಅತಿಥಿ ಶಿಕ್ಷಕರು ಸಾಥ್ ನೀಡಿದ್ದಾರೆ. ರಾಜು ರಾಠೋಡ್ ಅವರು 2010ರಲ್ಲಿ ಶಿಕ್ಷಕರಾಗಿ ಮೊದಲ ವೃತ್ತಿ ಸೇವೆ ಆರಂಭಿಸಿದರು. ಇದೇ ಶಾಲೆಯಲ್ಲಿ. ಆದರೆ ಇಲಾಖೆಯ ಆದೇಶದ ಮೇರೆಗೆ ಹೊನಗಡ್ಡಿ ಹೊಮ್ಮಿನಾಳ ಶಾಲೆಯಲ್ಲಿ ತಲಾ 1 ವರ್ಷ ಹಾಗೂ ಹಿರೇಮೂಕರ್ತಿನಾಳ ಶಾಲೆಯಲ್ಲಿ 4 ವರ್ಷ ನಿಯೋಜನೆ ಮೇರೆಗೆ ಸೇವೆ ಸಲ್ಲಿಸಬೇಕಾಯಿತು. ನಂತರ 2016-17ರಿಂದ ಇದೇ ಶಾಲೆಯಲ್ಲಿ ಸೇವೆ ಮುಂದುವರೆಸಿದ ಶಿಕ್ಷಕ ರಾಜು ರಾಠೋಡ್ ಅವರು ಸಮುದಾಯದ ವಿಶ್ವಾಸದ ಮೇರೆಗೆ ಹಳ್ಳಿ ಶಾಲೆಯನ್ನು ಹೈಟೆಕ್ ಶಾಲೆಯಾಗಿ ಬದಲಾಯಿಸಿದ್ದಾರೆ. ಸಹಭಾಗಿತ್ವದ ಮಂತ್ರ. ಸಮುದಾಯದ ವಂತಿಗೆಯ ಆರ್ಥಿಕ ಮೂಲದಿಂದ 4 ಮತ್ತು 5ನೇ ತರಗತಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯಲ್ಲಿ ಮಕ್ಕಳು 1 ರಿಂದ 30 ಲಕ್ಷ ರು ವೆಚ್ಚ ಸ್ಮಾರ್ಟ್ ಟಿವಿಯ ಮೂಲಕ ಕಲಿಕಾ ನಿರತರಾಗಿದ್ದಾರೆ. KKRDB ಯೋಜನೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯದಿಂದ 1 ರಿಂದ 3ನೇ ತರಗತಿಗಳು ನಲಿಕಲಿ ತರಗತಿ ನಡೆಯುತ್ತಿವೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಯತ್ತ ಮುಖ ಮಾಡಿದ್ದ ಮಕ್ಕಳು ಈ ಬದಲಾವಣೆಯಿಂದ ಈ ಶಾಲೆಯತ್ತ ಮುಖ ಮಾಡಿದ್ದಾರೆ. ಇದರಿಂದ ಶಾಲೆಯ ಹಾಜರಾತಿ 90% ರಿಂದ 95% ಸ್ಪರ್ಧಾತ್ಮಕ ಪರೀಕ್ಷೆಗೂ ಸೈ. ಇದಕ್ಕೆ ಪೂರಕವಾಗಿ ಪ್ರತಿ ವರ್ಷ ಈ ಶಾಲೆಯಿಂದ ವಸತಿ ಶಾಲೆಗೆ 4 ರಿಂದ 5 ಮಕ್ಕಳು ಆಯ್ಕೆಯಾಗುತ್ತಿದ್ದಾರೆ. 2022ರಲ್ಲಿ 7 ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಆಯ್ಕೆಯಾಗಿದ್ದು, ಕಳೆದ ಸಾಲಿನಲ್ಲಿ 2 ವಿದ್ಯಾರ್ಥಿಗಳು ಸೈನಿಕ ಶಾಲೆ, 4 ಮೊರಾರ್ಜಿ ದೇಸಾಯಿ ಶಾಲೆಗೆ ಆಯ್ಕೆಯಾಗಿರುವುದು ಗುಣಮಟ್ಟದ ಶಿಕ್ಷಣದಿಂದ ಗುರುತಿಸಿಕೊಂಡಿದೆ. ಸಮುದಾಯದ ಸಹಕಾರ. ಶಾಲೆಗೆ ಸಮುದಾಯದ ಸಹಕಾರ ಸಿಗುತ್ತಿದೆ. ಈಗಾಗಲೇ 3.50 ಲಕ್ಷ ರು ಸಮುದಾಯದಿಂದಲೇ ಬಂದಿರುವುದು ವಿಶೇಷ ಅನಿಸಿದೆ. ಈ ಹಣದಿಂದ ಶಾಲೆಗೆ ಆಕರ್ಷಕ ಬಣ್ಣ, ಆಯಾ ವರ್ಗಕ್ಕೆ ಸಂಬಂಧಿಸಿದ ಮಾದರಿ ಚಿತ್ರಗಳನ್ನು ವರ್ಗದ ಕೊಠಡಿಯಲ್ಲಿ ಚಿತ್ರಿಸಲಾಗಿದೆ. ನಲಿಕಲಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ಕುರ್ಚಿಗಳ ಆಸನದ ವ್ಯವಸ್ಥೆ ಇದೆ. ಇದರ ಜೊತೆಗೆ ಶಾಲೆಯಲ್ಲಿ ಸುಸಜ್ಜಿತ ಕೊಠಡಿ, ಬಿಸಿಯೂಟ, ಶೌಚಾಲಯ, ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರು ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಣೆಯಲ್ಲಿದೆ. ಶಾಲೆಯ ಮಕ್ಕಳಿಗೆ ಮೈದಾನ ಸಮಸ್ಯೆ ಎದುರಾದಾಗ ಗ್ರಾಮದವರ ಮುಂದಾಳತ್ವದಿಂದ ಗ್ರಾಮದ ಅಜ್ಜಿ ಅಂಬ್ರಮ್ಮ ಹೂಜಿ ಅವರು ಮಕ್ಕಳ ಅನುಕೂಲಕ್ಕಾಗಿ ಹಳೆ ಮನೆ ತೆರವುಗೊಳಿಸಿ ಮೈದಾನಕ್ಕೆ ಜಾಗ ನೀಡಿದರು. ಆಟದ ಮೈದಾನ ವಿಸ್ತರಣೆ ಹಾಗೂ ಶಾಲೆ ಕೈತೋಟಕ್ಕೆ ಇನ್ನಷ್ಟು ಜಾಗ ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಶಾಲೆಗೆ ಅಗತ್ಯ ಇರುವ ಜಾಗದ ಖರೀದಿಗೂ ಮುಂದಾಗಿದ್ದಾರೆ. ಇನ್ನು ಶಾಲೆಗೆ ಕಾಂಪೌಂಡ್ ಹಾಗೂ ಶುದ್ಧ ನೀರಿನ ಘಟಕ ಅಗತ್ಯವಾಗಿದೆ. ಇಷ್ಟೆಲ್ಲ ಬೇಡಿಕೆ ಈಡೇರಿರುವಾಗ ಈ ಬೇಡಿಕೆಗಳು ಸಮುದಾಯದಿಂದ ಇಲ್ಲವೇ ಜನಪ್ರತಿನಿಧಿಗಳಿಂದ ಈಡೇರುವ ವಿಶ್ವಾಸ ವ್ಯಕ್ತವಾಗಿದೆ. ಮಕ್ಕಳಿಗೆ ಶಾಲೆ ಎಂದರೆ ಅಚ್ಚುಮೆಚ್ಚು ಆಗಿದ್ದು, ಸ್ಮಾರ್ಟ್ ಟಿವಿ ಮೂಲಕ ಶಿಕ್ಷಣದಿಂದ ಮಕ್ಕಳು ಏಕಾಗ್ರತೆಯಿಂದ ಕಲಿಕೆಯಲ್ಲಿ ನಿರತರಾಗಿದ್ದಾರೆ. ಶಿಕ್ಷಕ ರಾಜು ರಾಠೋಡ್ ಅವರು ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆ ಕಾರ್ಯಚಟುವಟಿಕೆ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ಶಾಲೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಮಕ್ಕಳ ಕಲಿಕೆಗೆ ಪ್ರೇರಣಾತ್ಮಕ ಹಾಗೂ ಪರಿಣಾಮಾತ್ಮಕವಾಗಿದೆ. ಸುರೇಂದ್ರ ಕಾಂಬ್ಳೆ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕುಷ್ಟಗಿ ಇವರು ಹೇಳಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.